ಹರಕೆ ಎಷ್ಟಿದೆ? ಓ, ಲೀಸ್ಟ್ ಹಾಕ್ಬೇಕು ಇವಾಗ. ಮೋಸ್ಟ್ಲಿ ಇನ್ ಟೆಂಪಲ್ ರನ್ನೇ ಮಾಡ್ಬೇಕು ಅನ್ಸುತ್ತೆ. ಓಕೆ. ತುಂಬಾ ಕಷ್ಟಪಟ್ಟೆ ಅನ್ಸುತ್ತೆ ಆ ಟೈಮಲ್ಲಿ. ಪ್ರತಿದಿನ ನಿದ್ದೆ ಇಲ್ದಿರ ರಾತ್ರಿ, ಆತಂಕದ ರಾತ್ರಿ ಹೇಳ್ಬೋದು. ತುಂಬಾ ಅಂದ್ರೆ ಆ ಫೈಟ್ ಮುಗಿಯೋ ತನಕ ಟೆನ್ಷನ್ ಇಲ್ಲ. ಅದು ಲೈಕ್ ಈಗ ಒಂದು 15 days ನಡೀತಾ ಇರತ್ತೆ. ಇದೊಂದು ಮುಗಿದ್ರೆ ಸಾಕು ಅಂತ ನೋಡಿದ್ರೆ ಇನ್ನೊಂದು ಇರುತ್ತೆ. ಆಮೇಲೆ ನಾನು ರಿಷಭಿಗೆ ಕೇಳ್ತಾ ಇದ್ದೆ, ಆಯ್ತಲ್ವಾ ಇದೊಂದು ಮುಗಿದ್ರೆ ಆಯ್ತಲ್ವಾ. ಚಾರಿಯೇಟ್ ಲಾಸ್ಟ್ ಇದ್ದಿದ್ದು ಅದೇ ಸ್ವಲ್ಪ ಟೆನ್ಷನ್ ಇದ್ದಿದ್ದು ಕೂಡ. ನೀವು ನೋಡಿದಿರ ಅಲ್ವಾ, ಅದು ಸ್ವಲ್ಪ ರಿಸ್ಕಿ ಅನ್ನಿಸ್ತಾ ಇತ್ತು. ಬಟ್ ರಿಷಬ್ ಬಿಡೋದಕ್ಕೆ ರೆಡಿ ಇಲ್ಲ, ಇದನ್ನ ಅಚೀವ್ ಮಾಡಲೇಬೇಕು ಅಂತ. ಐ ವಾಸ್ ವೆರಿ ಫಾರ್ಮ್, ನನ್ಗಿದ್ದು ಮಾಡಲೇಬೇಕು ಇದು ಚಾರಿಯೇಟ್ ಫೈಟ್ ಅಂತ. ಸೊ ಲಾಸ್ಟಲ್ಲಿ ಅದನ್ನ ಹಾಕೊಂಡಿದ್ರು. ಒನ್ ಡೇ ಒಂದು ಚಿಕ್ಕದಾಗೇನೋ ಒಂದು ಆಕ್ಸಿಡೆಂಟ್ ಆಯಿತು. ಅವತ್ತು ನಾನು ಶೂಟಿಂಗ್ ಹೋಗಿರಲಿಲ್ಲ, ಫೀವರ್ ಇತ್ತು, ಮಲ್ಕೊಂಡಿದ್ದೆ. ನನಗೆ ಹೇಳಲ್ಲ, ನಾನು ಟೆನ್ಷನ್ ಮಾಡ್ಕೊಳ್ತೀನಿ ಅಂತ. ನಂದು ಅಸಿಸ್ಟೆಂಟ್ಗೆ ಏನಕ್ಕೋ ಕಾಸ್ಟ್ಯೂಮ್ಸ್ ಎಲ್ಲ ಏನಾಗ್ತದೆ ಏನೋ ಕಾಲ್ ಮಾಡಿದಾಗ ಸಡನ್ನಾಗಿ ನನಗೆ ಗೊತ್ತಾಯಿತು. ನಾನು ಹೊರಟೆ ಸೆಟ್ಗೆ. ಬಟ್ ಅಲ್ಲಿ ಹೋದಾಗಲೂ ಏನೂ ಆಗಿರಲಿಲ್ಲ, ಎಲ್ಲರೂ ಆರಾಮಾಗಿದ್ರು. ರಿಷಬ್ ನನಗೆಲ್ಲ ಫುಲ್ ತೋರಿಸ್ಬಿಟ್ಟು, ನೋಡಿ ಎಲ್ಲ ಕರೆಕ್ಟಾಗಿದೆ, ಏನೂ ಇಲ್ಲ ಅಂತ. ಎಲ್ಲರನ್ನೂ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಎಲ್ಲರೂ ತೋರಿಸಿ, ನೀನು ಟೆನ್ಷನ್ ಮಾಡ್ಕೊಂಬೇಡ, ಏನೂ ಆಗಿಲ್ಲ ಅಂತ. ಅದಾದಮೇಲಿಂದ ಮಾಸ್ಟರ್ಗೆ ಏನಂದರೆ, ನಾನು ಹುಷಾರಾಗಿ ಮಾಡಿ ಈ ಥರ ಅಂದರೆ, ನಾನು ಹೋದರೆ ಸ್ವಲ್ಪ ಅವ್ರಿಗೆ ಟೆನ್ಷನ್ ಆರಾಮಾಗಿ ಮಾಡೋದಕ್ಕಾಗಲ್ಲ ಅನ್ನೋ ಥರದ್ದು ಇದು. ನಾನಿದ್ರೆ ನಾನು ಟೆನ್ಷನ್ ಮಾಡ್ಕೊಳ್ತಿರ್ತೀನಿ ಅಂತನೋ ಈ ಥರದ್ದೆಲ್ಲ. ಬಟ್ ತುಂಬ ಚೆನ್ನಾಗಿ ಅಚೀವ್ ಮಾಡಿದರು. ಅದೊಂದು ಬಂಡೆ ಧೈರ್ಯದಲ್ಲಿ ನಮ್ಮ ಅರ್ಜುನ್ ಮಾಸ್ಟರು. ಆ್ಯಂಡ್ ಎಲ್ಲ ಫೈಟ್ ಸೀಕ್ವೆನ್ಸೂ ಸೇಫ್ಟಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ಇಂಟರ್ವಲ್ ಫೈಟ್ನ ನಮ್ಮ ರಾಮ್ ಲಕ್ಷ್ಮಣ್ ಮಾಸ್ಟರ್ ಮಾಡಿದ್ದು, ವಾರ್ ಜೂಜೆ ಅವ್ರು ಮಾಡಿರೋದು, ಚಾರಿಯೇಟ್ ಫೈಟ್ ಅರ್ಜುನ್ ಮಾಸ್ಟರು, ಇನ್ನೊಂದು ಇಂಟ್ರೊಡಕ್ಷನ್ ಫೈಟು ಮ್ಯಾಥ್ಯೂ ಮಾಸ್ಟರ್ ಅಂತ ಚೆನ್ನೈ ಅವರು. ಸೊ ಪ್ರತಿಯೊಬ್ಬರೂ ತುಂಬ ಕೇರ್ಫುಲ್ಲಾಗಿ ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ಸೇಫ್ಟಿ ನೋಡಿಕೊಂಡೇ ಮಾಡಿದ್ದಾರೆ. ಬಟ್ ಏನಂದರೆ ರಿಷಬ್ ಜಾಸ್ತಿ ಇದು ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಮೇಲೆ ತುಂಬ ಇದು ಅಚೀವ್ ಆಗೋ ತನಕ ಬಿಡಲ್ಲ, ಹಂಗೆಲ್ಲ ಕಾಂಪ್ರಮೈಸ್ ಆಗಲ್ಲ. ಎಷ್ಟು ಸುಸ್ತಾದರೂ ಕೇಳಲ್ಲ, ಮಾಡ್ತೀನಿ ಅಂತ ಅಂತಾರೆ. ಸ್ವಲ್ಪ ಜೋಶ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ನನಗೊಂಚೂರು ಟೆನ್ಷನ್ ಆಗ್ತಾ ಇರುತ್ತೆ ಅಷ್ಟೇ. ಪರ್ಟಿಕ್ಯುಲರ್ ಒಂದು ದೃಶ್ಯದಲ್ಲಿ ತುಂಬಾ ಆತಂಕ ಆಯ್ತು, ಕಣ್ಣೆದುರಿಗೆ ಬೇಜಾರಾಯ್ತು ಅನ್ನೋ ಥರ ಯಾವ್ದಾದ್ರು ಇದೆಯಾ? ಆ ಥರ ಸುಮಾರು ಸಲ ಆಗಿದೆ. ಅಂದರೆ ನಮ್ಮದು ಕ್ಲೈಮ್ಯಾಕ್ಸ್ ಆಗಬೇಕಾದ್ರೆ ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಫುಲ್ಲು ಸ್ವೆಲ್ಲಿಂಗ್ ಎಲ್ಲ ಇತ್ತು. ಅದ್ರ ಜೊತೆಗೂ ಶೂಟು ನಿಲ್ಸೋ ಥರದ್ದೆಲ್ಲ ಏನು ಪರಿಸ್ಥಿತಿ ಇರಲಿಲ್ಲ ನಮ್ಮದು. ಆಲ್ರೆಡಿ ತುಂಬ ನಮಗೆ ಶೂಟಿಂಗಲ್ಲಿ ಮಳೆ ಬಂದು ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿಂದ ಡೇಟ್ಸ್ ಆಗಿರ್ಬೋದು ಹೀಗೆಲ್ಲ ಮಾಡಿ ತುಂಬ ಪುಷ್ ಆಗಿ ನಾವು ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ವಿ, ಅಚೀವ್ ಮಾಡಲೇಬೇಕಾಗಿತ್ತು. ಸೊ ಶೂಟಿಂಗ್ ಮುಗಿತಾನ ಇಲ್ಲ ಥರ ಫೀಲಿಂಗು. ಇಷ್ಟು ದೊಡ್ಡ ಕ್ಯಾನ್ವಾಸ್ ಬೇರೆ ಫಿನಿಷ್ ಮಾಡ್ಕೊಂಡು ಆಚೆ ಬರೋದಕ್ಕೆ ತುಂಬ ಟೈಮ್ ಆಗೋಯ್ತು. ಸೊ ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಎಷ್ಟೊಂದು ಸಲ ಈ ಥರ ಡಾಕ್ಟರ್ ಹೇಳಿದ್ರೇನು ಟೆಂಪ್ರರಿ ಟ್ರೀಟ್ಮೆಂಟ್ ಅಷ್ಟೇ. ರಾತ್ರಿ ಬಂದರು, ನಮ್ಮದು ಕಲರಿ ಮಾಸ್ಟರ್ದೆಲ್ಲ ಟೀಮ್ ಇರ್ತಿತ್ತು, ಅವರೇ ಏನೋ ಮಸಾಜ್ ಮಾಡ್ತಿದ್ರು. ಆ ಥರದ್ದೆಲ್ಲ ಏನಾದರೂ ತೊಗೊಂಡು ಮತ್ತೆ ನೆಕ್ಸ್ಟ್ ಡೇ ಎದ್ಬಿಟ್ಟು ಹೊಡ್ತಿದ್ರು. ನಾನೇ ಎಷ್ಟೊಂದು ಸಲ ಇಲ್ಲ, ಒಂದು ಬ್ರೇಕ್ ತೊಗೊಳ್ಳೋ ಥರದ್ದೆಲ್ಲ ಪರಿಸ್ಥಿತಿನೇ ಇಲ್ಲ ಇವಾಗ, ವಿ ಹ್ಯಾವ್ ಟು ಡೂ ಇಟ್ ಅಂತ ಅಂದ್ಕೊಂಡು. ಆ ಡಿಟರ್ಮಿನೇಷನ್ ಇದೆಯಲ್ಲ ಇವತ್ತು, ಅದೇ ಶ್ರಮ, ಅದೇ ಪೇಷನ್ಸು, ಅದೇ ಹಾರ್ಡ್ ವರ್ಕೆ ಬರ್ತಿರೋ ರಿಸಲ್ಟ್ ಅಂತ ಅನ್ಸುತ್ತೆ. ಅದೆಲ್ಲ ತುಂಬ ಕಷ್ಟ. ಅಂದರೆ ಆ ನೋವನ್ನು ತಡ್ಕೊಂಡು ಕೂಡ ಅವರು ಒಂದು ಇನ್ಸಿಡೆಂಟ್ ಅಲ್ಲ, ಇದು ತುಂಬ ಸಲ ಆಗಿದೆ. ಇದು ಥ್ರೂ ಔಟ್ ದ ಜರ್ನಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಆಗಿರ್ಬೋದು, ಬೇರೆ ಬೇರೆ ಟೈಮಲ್ಲೆಲ್ಲ ಆ ಥರದ್ದು ಏನಿದ್ರು ಅವ್ರು ತೋರಿಸ್ಕೊಳ್ಳಲ್ಲ, ಹೇಳಲ್ಲ, ಅದ್ರ ಜೊತೆಗೇನೆ ಕೆಲಸ ಮಾಡ್ಕೊಂಡು ಹೋಗೋದು. ಆಮೇಲೆ ರಿಷಬ್ಗೆ ಅದೊಂದು ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಇದೆ. ಅವ್ರ ಹಿಂದೆ 1,000 ಜನ ಅವ್ರು ನೋಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರದ್ದು ಎನರ್ಜಿ 1 minute ಡ್ರಾಪ್ ಆದ್ರೂ 10 minutes ಕೆಲಸ ಸ್ಲೋ ಆಗಿಬಿಡುತ್ತೆ. ಆ್ಯಂಡ್ ರಿಷಬ್ ನಾಟ್ ಓನ್ಲಿ ಡೈರೆಕ್ಟರ್, ಆ್ಯಕ್ಟರ್, ರೈಟರ್ ಅಲ್ಲ ಅಲ್ವಾ. ಅಂದರೆ ಮುಂಚೆಯಿಂದನೂ ಒಂದು ಚಿಕ್ಕದಾದರೂ ನಮ್ಮದೊಂದು ಪ್ರೊಡಕ್ಷನ್ ಹೌಸ್ ಇತ್ತು. ಆ ಥರದಲ್ಲಿ ನಮಗೆ ಗೊತ್ತು ಪ್ರೊಡಕ್ಷನ್ ಕಾಸ್ಟ್ಗಳು. ಒಂದು ಅರ್ಧ ಗಂಟೆ ಕೆಲಸ ಅಡಿಲ್ಲ ಆದರೆ ಏನಾಗುತ್ತೆ ಏನು, ಪ್ರತಿಯೊಂದು ಆ ಲೆಕ್ಕಾಚಾರ ನನಗೆ ರಿಷಬ್ಗೆ ಗೊತ್ತಿರೋದ್ರಿಂದ ನನ್ನ ಕೆಲಸದಲ್ಲ ಆಗಲಿ, ನನಗೊಂದು ಇದಕ್ಕಿಷ್ಟು ಬಜೆಟ್ ಇದೆ ಅಂದರೆ ಅದು ಇದಕ್ಕಿಂತ ಜಾಸ್ತಿ ಕಾಣಿಸ್ಬೇಕು ಸ್ಕ್ರೀನಲ್ಲಿ ಅನ್ನೋದೇ ನನಗೆ. ಸೊ ಅರವಿಂದ್ ಅವ್ರಿಗಾದರೂ ಅದೇ ಥರದಲ್ಲೇ ಅವರು ಕೆಲಸ ಮಾಡೋದು. ರಿಷಬ್ ಕೂಡ ಹಾಗೇನೆ. ಅಂದರೆ ಇವತ್ತಿಗೆ ಎಲ್ಲರೂ ಇದು ಇಷ್ಟು ಬಜೆಟಲ್ಲಿ ಇಷ್ಟು ಚೆನ್ನಾಗಿ VFX ಬಂದಿದೆ ಅದೆಲ್ಲ ಹೇಳ್ತಾರಲ್ವ. ಬಟ್ ನಮ್ಗೆ ಅದೇ ದೊಡ್ಡ ಬಜೆಟ್. ಲಾಸ್ಟ್ ಟೈಮ್ ಕಾಂತಾರ ಮಾಡ್ತಾ ಅದೇ ದೊಡ್ಡ ಬಜೆಟ್, ತುಂಬ ಚಿಕ್ಕ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಈ ಸಿನಿಮಾದಲ್ಲೂ ಈ ಬಜೆಟ್ ಕೂಡ ತುಂಬ ದೊಡ್ಡ ಬಜೆಟ್. ಅದು ತುಂಬ ಕೇರ್ಫುಲ್ ಆಗಿ ರಿಷಬ್ ಅದು ಕೂಡ ಅವ್ರ ಮೈಂಡಲ್ಲಿತ್ತು. ಹಾಗಾಗಿ ಅವ್ರು ಯಾವಾಗಲೂ ಏನೇ ಆದರೂ ಎನರ್ಜೆಟಿಕ್ ಆಗಿದ್ರು, ಎಲ್ಲರೂ ಪುಷ್ ಮಾಡ್ತಿದ್ರು, ಎಲ್ಲರೂ ಮೋಟಿವೇಟ್ ಮಾಡ್ತಿದ್ರು. 1 second ಏನೂ ತೋರಿಸ್ಕೊಳ್ತಿರ್ಲಿಲ್ಲ. ಬಟ್ ಅದನ್ನು ನೋಡೋದಕ್ಕೆ ನನಗೆ ಮಾತ್ರ ಸಿಕ್ತಿತ್ತು ಆ ಫೇಸ್. ಅಲ್ಲಿ ಕಟ್ ಅಂತ ಹೇಳಿ ಅವರು ಬಂದರೆ ಕಾರಲ್ಲಿ, ಇಲ್ಲ ವಾಪಸ್ ಬಂದರೆ ಮನೆಗೆ ಅವ್ರು ಹೇಗಿರ್ತಿದ್ರು ಆ ಪರಿಸ್ಥಿತಿ ನಾನೇ ಹತ್ರದಿಂದ ನೋಡಿರೋದು ಅದೆಲ್ಲ. ಸೊ ಅದೇ ನೀವು ಕೇಳ್ತಿದ್ರಲ್ಲ ಯಾಕಷ್ಟು ಎಮೋಷ್ನಲ್ ಆದ್ರಿ ಅಂದರೆ, ದರ್ ಆರ್ ಮೆನಿ ಮೂಮೆಂಟ್ಸ್ ಲೈಕ್ ದಿಸ್. ಅದು ಹೇಳೋದಕ್ಕೆ ಆಗಲ್ಲ, ಅಷ್ಟೊಂದಿದೆ. ಅಂದರೆ ಫ್ರಮ್ ದ ಡೇ 1 to ನಮ್ಮದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಲಾಸ್ಟಲ್ಲಿ ಎಷ್ಟು ಹೆಕ್ಟಿಕ್ ಆಗಿತ್ತು. ಡೇಟ್ ಅನೌನ್ಸ್ ಆಗಿಬಿಟ್ಟಿತ್ತು, ಕಾಪಿ ತೆಗೆಯೋ ಒಂದು ಪ್ರೆಷರ್ ಇತ್ತು ಎಲ್ರಿಗೂ, ಕೆಲಸಗಳು ಮುಗಿತಾ ಇರಲಿಲ್ಲ. ಡೇ ಆ್ಯಂಡ್ ನೈಟ್ ಎಲ್ಲರೂ ಹೇಗೆ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ. ಸೊ ಇಟ್ ಈಸ್ ನಾಟ್ ಈಸಿ ಎಟ್ ಆಲ್.